नमो महत्तो नमो गुरुभ्यः सर्वोपप्लवेद प्रज्ञानः प्रत्यगतो ब्रह्मैवाहमस्मि पुराणानाम् आदिं गृह्णादि भगवत्पादं शङ्करं शङ्कराचार्यं केशवं बादरायणं सूत्रभाष्यतो वन्दे श्रीमच्छङ्कर भगवत्पूज्यपादं वन्दे तत्त्वविदारणं विधिवर्यं महामनिन्दे वेदान्तकारज्ञं सद्गुरुं प्रणतोऽस्म्यहं सम्प्रदायज्ञं संयमेन्द्रं प्राश्रयं सद्गुरुं सच्चिदानन्दं सदाचार्यं समाश्रये श्री श्री सच्चिदानन्देन्द्र सरस्वती महासद्गुरुभ्यो नमः भगवो ब्रह्म अस्य कुले वीरो जायते इत्युक्तम् ಹಿಂದೆ ಒಂದು 3:13:6 ಅಂದ್ರೆ 3ನೇ ಅಧ್ಯಾಯದ 13ನೇ ಖಂಡದಲ್ಲಿ ಇವನ ಕುಲದಲ್ಲಿ ವೀರನಾದ ಮಗ ಹುಡ್ತಾನೆ ಹಿಂಗೆ ಹೇಳಿದ್ರು. ಇವರು ಹೇಳ್ತಾರೆ ನ ವೀರ ಜನ್ಮ ಮಾತ್ರ ಪಿತುಸ್ತ್ರಾಣಾಯ, ಬರೀ ವೀರನಾದ ಮಗ ಹುಟ್ಟಿದಾಗಲಿಲ್ಲ, ಅವನ ಆಯುಷ್ಮಂತರಾಗಿರ್ಬೇಕು. ವೀರನಾದ ಮಗ ಹುಟ್ಟಿಬಿಟ್ಟು 18-20 ಹೋಗ್ಬಿಟ್ರೆ ಎಷ್ಟು ಪುತ್ರ ಶೋಕ ನಿರಂತರ ಮಾಡುತ್ತೆ ಅಲ್ವಾ? ಪುತ್ರ ಶೋಕ ನಿರಂತರ ಅದು. ಅದನ್ನ ವೀರ ಮಗ ಹುಟ್ಟಿಲ್ಲ. ಒಬ್ಳು ಕೇಳಿದ್ದ, ಒಬ್ಬ ತಾಯಿ ಹತ್ರ ಒಬ್ಬ ತಾಯಿ ಬ್ರಹ್ಮ ತಪಸ್ ಮಾಡಿದಂತ ಬ್ರಹ್ಮ ಏನ್ ವರ ಬೇಕು ಅಂತ ಅವಳಿಗೆ ನಾವು ಒಂದೇ ವರ ಕೊಡೋದು ಅಂತನಂತೆ. ಅದಕ್ಕೇನಂತೆ, ನನ್ ಮರಿ ಮಗ ಅಂಬಾರಿ ಮೇಲೆ ಇದ್ ಮಾಡ್ಕೊಂಡ್ಬಂದು ಬಂಗಾರ ತಟ್ಟೆಯಲ್ಲಿ ಊಟ ಮಾಡೋದು ನಾನ್ ನೋಡ್ಬೇಕು ಅಂತಂತೆ. ನಮ್ಮನೆಲ್ಲ ಆಯುಷಿಕ ಇದ್ದಂಗಾಯ್ತು, ಸಂಪತ್ತಿಕ ಇದ್ದಂಗಾಯ್ತು. ಅದೆಲ್ಲ ಚೆನ್ನಾಗಿದ್ಕೊಂಡು ಅಂತ ಬೇರೆ ಹೇಳಿದ್ದಾರೆ. ಆರೋಗ್ಯವನ್ನು ನಾವೆಲ್ಲ ಚೆನ್ನಾಗಿದ್ಕೊಂಡು ನಮ್ಮ ಮರಿ ಮಗ ಬಂಗಾರ ತಟ್ಟೆಯಲ್ಲಿ ಊಟ ಮಾಡೋದನ್ನ ನಾವೆಲ್ಲರೂ ನೋಡ್ಬೇಕು. ನಮ್ಮ ಮನೆಯವರೆಲ್ಲ ಒಬ್ರು ಮೊಮ್ಮಗ ಅಲ್ಲ ಮರಿ ಮಗ ಅಂಬಾರಿ ಮೇಲೆ ಬರ್ಬೇಕಂತೆ. ಆಯುಷ್ಯ, ಸಂಪತ್ತು, ಆರೋಗ್ಯ ಎಲ್ಲ ಕೇಳ್ತಾ ಇದ್ದಾರೆ. ಹಾಗೆ ಬರೀ ವೀರನಾದ ಮಗ ಹುಟ್ಟಿದ್ರೆ ಆಗ್ಲಿಲ್ಲ. ಯಾಕೆಂದ್ರೆ ಅದು ಅಷ್ಟಕ್ಕೆ ತಂದೆಯನ್ನು ಕಾಪಾಡಲ್ಲ. ತಸ್ಮಾ ಪುತ್ರಂ ಅನುಶಿಷ್ಟಂ ಲೋಕ್ಯಮಾಹು ಇದು ಶ್ರುತ್ಯಂತರ. ತಂದೆ ಸಾಯುವಾಗ ಮಗನಿಗೆ ನಿನ್ನ ಕರ್ತವ್ಯ ಇದು ಕಣಪ್ಪ ಅಂತ ಉಪದೇಶ ಮಾಡ್ಬೇಕಂತೆ. ಅಲ್ಲಿವರೆಗೂ ಮಗ ಇರ್ಬೇಕು. ತಂದೆ ಸಾಯೋದಾಗ ಆಫ್ಟರ್ 1995 ಇಲ್ಲಿ ಅವಾಗ ಮಗನಿಗೆ 70-75 ಆಗಿರುತ್ತೆ. ಅವಾಗ ತಂದೆ ನೀನಪ್ಪ ನೀನೇ ನನಗೆ ಲೋಕ, ನೀನೇ ನನಗೆ ವೇದ, ನೀನೇ ಯಜ್ಞ ಅಂತ ಹೇಳ್ತಾ ಎಲ್ಲಾ ಯಜ್ಞವನ್ನು ಅವನೇ ಮಾಡ್ಬೇಕು. ತಂದೆ ಮಾಡದೇ ಇದನ್ನ ಅಧ್ಯಯನವನ್ನು ಮಾಡ್ಬೇಕು, ಲೋಕವನ್ನು ಗೆದ್ಕೊಳ್ಬೇಕು ಅಂತ ಹೇಳಿ ಅನುಶಾಸನ ಮಾಡಿದ ಮಗನು ಅಪ್ಪನಿಗೆ ಕಾಪಾಡ್ತಾನೆ ಅಂತ ಹೇಳ್ತಾ ಇದೆ. ಅನುಶಾಸನೆ ಮಾಡಿಸ್ಕೋಬೇಕಾದ್ರೆ ಅಪ್ಪ ಯಾವಾಗ ಅನುಶಾಸನೆ ಮಾಡೋದು? ಬೆಡ್ ಹಿಡಿದಾಗ ಅಪ್ಪ ಬೆಡ್ ಹಿಡಿದಾಗ ಅನುಶಾಸನೆ ಮಾಡ್ತಾನೆ. ಹಾಗೆ ಅನುಶಾಸನೆ ಮಾಡಿಸಿಕೊಂಡ ಮಗ ಅಪ್ಪನ ಕಾಪಾಡ್ತಾನೆ ಅಂತ ಶ್ರುತಿ ಹೇಳ್ತಾ ಇದೆ. ಅತಃ ದೀರ್ಘಾಯುಷ್ಯಂ ಕಥಂ ಸ್ಯಾತ್ ಇತ್ಯರ್ಥಂ ಕೋಶ ವಿಜ್ಞಾನಾರಂಭ. ಯಾವ ರೀತಿ ಆದ್ರೆ ಮಗನಿಗೆ ದೀರ್ಘಾಯುಷ್ಯ ಬರುತ್ತೆ, 120 ವರ್ಷ ಬರಬೇಕಂತೆ. ಸಮಾಷಷ್ಟಿ ದೀರ್ಘಾಹ ಮನುಜ ಕರಿಣಾಂ. ಮನುಷ್ಯರಿಗೂ ಆನೆಗೂ 120 ವರ್ಷ ಪರಮಾಯುಷ್ಯ ಅಂತಿದ್ದಾರೆ. ಷಷ್ಟಿ ದ್ವಿಘ್ನ 60ರ ಜೋಡಿ, 65 200 ಅದು ಮನುಷ್ಯರಿಗೂ ಇದು ಪರಮಾಯುಷ್ಯ ಅಂತ ಹೇಳ್ತಾರೆ. ರಷ್ಯಾದಲ್ಲಿ, ಚೀನಾದಲ್ಲೂ 140 ವರ್ಷ ಬರ್ತಾರಂತೆ. ಏನಪ್ಪ 30-40 ವರ್ಷ ಬರ್ತಾರಂತೆ. ಅದಕ್ಕೆ ಅಷ್ಟು ಬಿಡ್ತಾರ ಅಲ್ಲ? ಅದಕ್ಕೆ ಹಂಗಲ್ಲ, ಅದಕ್ಕೆ ಕಾಯಿಲೆ ಜಾಸ್ತಿ ಬಿಡ್ಬೇಕಲ್ಲ, ರೋಗ ಕಾಯಿಲೆ. ಅವ್ರು ತಿನ್ನೋ ರೀತಿ ಮತ್ತೆ ಮಾರ್ಷಲ್ ಆರ್ಟ್ಸ್ ಅದೆಲ್ಲ ಹ್ಯಾಬಿಟ್ಸ್ ಎಲ್ಲ ಬೆಳೆದಿಲ್ಲ. ಯಾವ ರೀತಿ ಆದರೆ ಮನುಷ್ಯನು ದೀರ್ಘಾಯುವಾಗಿ ಬದುಕುತ್ತಾನೆ ಎಂಬುದನ್ನ ಕೇಳಿದ್ರೆ ಅದಕ್ಕೋಸ್ಕರ ಇವನು ಕೋಶ ವಿಜ್ಞಾನ ಅಂತ ಈ ಭುವನ ಕೋಶವನ್ನೇ ಉಪಾಸನೆ ಮಾಡಿದ್ರೆ ಅವನು 100 ವರ್ಷ ಬದುಕ್ತಾನೆ, 100-106 ವರ್ಷ ಬದುಕ್ತಾನಂತೆ. ಅದಕ್ಕೆ ಈ ಕಂಡ ಬಂದಿದೆ. ಅಭ್ಯರ್ಹಿತ ವಿಜ್ಞಾನ ವ್ಯಾಸಂಗಾತ್ ಅನಂತರಮೇವ ನೋಕ್ತಂ. ಹಾಗಾದ್ರೆ ಇದನ್ನ ಅಲ್ಲೇ ಹೇಳ್ಬೇಕಾಗಿತ್ತಲ್ಲ, ವೀರನಾದ ಮಗ ಹುಟ್ಟಾನೆ ಅಂತ ಹೇಳ್ಕೊಳ್ಳೇನೆ ಈ ಉಪಾಸನೆ ಹೇಳ್ಬೇಕಾಗಿತ್ತಲ್ಲ. ಮಧ್ಯೆ ಶಾಂಡಿಲ್ಯ ವಿದ್ಯೆ ಯಾಕೆ ಹೇಳ್ತು? ಮನೋಮಯ ಪ್ರಾಣ ಭಾವರೂಪ ಅಂತ ಕೇಳಿದ್ರೆ ಅದು ದೊಡ್ಡದಾದ ಉಪಾಸನೆ ಆದ್ರಿಂದ ಹೇಳ್ಬಿಡ್ತೀನಿ.
ಆಮೇಲೆ ಏನ್ ಹೇಳ್ತೀನಿ ಅಂತ ಶ್ರುತಿ ಏನ್ ಮಾಡ್ಕೊಂಡ್ಬಿಡ್ತು, ಅಭ್ಯರ್ಹಿತ ವಿಜ್ಞಾನ, ಅಭ್ಯರ್ಹಿತ ನಾಮ ಶ್ರೇಷ್ಠ, ಶ್ರೇಷ್ಠವಾದ ವಿಜ್ಞಾನ ಹೇಳೋದ್ರಲ್ಲಿ ವ್ಯಾಸಂಗಾನ ಮುಳುಗಿದೆ. ಮುಳುಗಿರೋದ್ರಿಂದ ಅದು ಅದನ್ನ ಮುಂಚೆ ಹೇಳ್ಕೊಂಡ್ಬಿಟ್ಟು ಆಮೇಲೆ ಮಾಮೂಲಿ ಚಿಲ್ಲರೆ ಉಪಾಸನೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಇದನ್ನ ಇವಾಗ ಶುರು ಮಾಡ್ಕೊಳ್ತಾರೆ. ಇದಾನಿ ಆರಭ್ಯತೆ, ಇದಾನೀಮೇವ ಆರಭ್ಯತೆ. ಇವಾಗ ಅದನ್ನೇ ಆರಂಭ ಮಾಡ್ತಾ ಇದೆ. ವೀರಪುತ್ರನಿಗೆ 100 ವರ್ಷ ಆಯುಷ್ಯ ಬೇಕು, ಅದಕ್ಕೋಸ್ಕರ ಹೆಲ್ಪ್ ಮಾಡ್ತಾ ಇದೆ. ಏನಪ್ಪಾ ಅಂದ್ರೆ ಅಂತರಿಕ್ಷಂ ಉದರಂ, ಅಂತರಿಕ್ಷಂ ಉದರಂ. ಅಖಂಡ ಆಕಾಶವೇ ಅದರ ಹೊಟ್ಟೆ. ಒಂದು ಈ ಕೋಶ ವಿಜ್ಞಾನಕ್ಕೆ ಅದಕ್ಕೆ ಕಾಲ್ಪನಿಕವಾಗಿ ಅದಕ್ಕೆ 4 ಗೋಡೆಗಳು ಅಥವಾ 4 ಡಬ್ಬಿ ಇರ್ತದೆ, 4 ಕಡೆ ಚೌಕವಾದ ಡಬ್ಬಿಗೆ ಈ ಕಡೆಗೂ ಎಲ್ಲಾ ಕಡೆಗೂ ಇದಿರ್ತಾರೆ. ಒಂದು ಟಿನ್, ಎಣ್ಣೆ ಟಿನ್ಗೆ ಈ 4 ಕಡೆ ಇದಿರುತ್ತೆ, ಅಡಿಲೂ ಇದಿರುತ್ತೆ, ಮೇಲ್ಗಡೆ ಒಂದು ಸೂತ ಇರುತ್ತೆ, ತುಂಬಿರ್ತಾರೆ. ಆಮೇಲೆ ಸೀಲ್ ಮಾಡ್ಬಿಡ್ತಾರೆ. ಇಲ್ಲ ಸೀಲ್ ಇಲ್ಲ, ಮೇಲ್ಗಡೆ ಓಪನ್ ಆಗೇ ಇದೆ. ಅಂತರಿಕ್ಷವೇ ಇದರ ಹೊಟ್ಟೆ. ಅಂತಃಸುಶಿರಂ ಯಸ್ಯ ಸೋಯಂ ಅಂತರಿಕ್ಷೋದರ, ಅಂತರಿಕ್ಷಸುಶಿರಂ ಯಸ್ಯ ಸೋಯಂ ಅಂತರಿಕ್ಷೋದರಃ. ಕೋಶ ಇವ ಕೋಶ. ಅಂತರಿಕ್ಷವೇ ಉದರ. ಉದರ ಅಂದ್ರೆ ಹೊಟ್ಟೆ ಅಂದ್ರೆ ಎಲ್ಲವನ್ನೂ ಹೇಗೆ ಹೊಟ್ಟೆಯಲ್ಲಿ ಅನ್ನ ಹೇಗೆಲ್ಲ ಸ್ಟೋರ್ ಆಗುತ್ತೋ ಎಲ್ಲವೂ ಆಕಾಶದಲ್ಲಿ ಸ್ಟೋರ್ ಆಗಿರೋದು. ಆಕಾಶ ಅಂದ್ರೆ ಅವಕಾಶ ಕೊಟ್ಟಿರೋದು. ನಾವೆಲ್ಲ ಇರೋದು ಆಕಾಶದಲ್ಲ, ನಾವು ಭೂಮಿಯಲ್ಲಿಲ್ಲ. ಭೂಮಿ ಒಳಗಿರಕ್ಕಾಗಲ್ಲ, ಭೂಮಿ ಮೇಲೆ ಇರಕ್ಕಾಗೋದು. ಎಲ್ಲಾ ಪದಾರ್ಥಗಳು ಗಿಡ ಮರಗಳು ಭೂಮಿ ಬಿಟ್ಟು ಆಕಾಶ, ಅವಕಾಶ ಕೊಡೋದಕ್ಕೆ ಆಕಾಶ ಅಂತ ಹೆಸರು. ಆ ಎರಡರ್ಥ. ಆ ಸಮಂತಾಕಾಶ ಎಲ್ಲಾ ಕಡೆ ಈಸಿಯಾಗಿ ತೋರುತ್ತೆ. ಆಕಾಶ ನೋಡಕ್ ನುಗ್ಗಬೇಕಿಲ್ಲ, ಮತ್ತೆ ಎಲ್ಲಕ್ಕೂ ಅವಕಾಶ ಮಾಡಿಕೊಡುತ್ತೆ. ಅದನ್ನ ಆಕಾಶ ಅಂತ. ಹಾಗಾಗಿ ಅಂತರಿಕ್ಷ ಕೋಶ ಇವ ಕೋಶ. ಅದು ಹೇಗೆ ಕೋಶದೊಳಗೆ ಒಂದು ರೇಷ್ಮೆ ಗುಡಿ ಒಳಗೆ ಹುಳ ಇರುತ್ತೋ, ಅಥವಾ ಇನ್ಯಾವುದೋ ಒಂದು ಇದು ಕೋಶದೊಳಗೆ ಬೀಜಗಳು ಇರುತ್ತವೋ, ಅದೇ ರೀತಿ ಅಂತರಿಕ್ಷ ಅನ್ನೋ ಕೋಶದಲ್ಲಿ ಎಲ್ಲ ಇದೆ. ಅನೇಕ ಕೋಶ ಧರ್ಮ ಸಾದೃಶ್ಯ ಕೋಶ. ಕೋಶದ ಅನೇಕ ಧರ್ಮ ಗುಣಗಳು ಇದರಲ್ಲಿ ಇದೆ. ಅಂತರಿಕ್ಷದಲ್ಲಿ ಎಲ್ಲ ಕೋಶ ಹೇಗೆ ಎಲ್ಲವನ್ನು ಅಡಗಿಸ್ಕೊಳುತ್ತೋ, ಕೋಶದೊಳಗೆ ಎಲ್ಲ ವ್ಯಾಪಾರ ಮಾಡುತ್ತೋ, ಹಾಗಾಗಿ ಆಕಾಶದೊಳಗೆ ಎಲ್ಲ ಅಡಗಿದ್ದಾರೆ. ಎಲ್ಲ ವ್ಯಾಪಾರ ಆಕಾಶದಲ್ಲಿ ನಡೆಯುತ್ತೆ. ಆಕಾಶವೇ ಎಲ್ಲ ಬದುಕಿಗೆ ಕಾರಣ ಇದೆ ಅಂತ. ಅಂದ್ರೆ ಕೋಶದ ಅನೇಕ ಧರ್ಮ ಅಂದ್ರೆ ಗುಣಗಳು, ಕ್ವಾಲಿಟಿಗಳು ಆಕಾಶಕ್ಕಿದೆ. ಅದು ಆಕಾಶ ಕೋಶ ಕೋಶ ಅನ್ಸುತ್ತಾ ಇದೆ. ಸಚ ಭೂಮಿ ಬುದ್ಧ, ಭೂಮಿ ಬುದ್ಧ ಮೂಲಂ ಯಸ್ಯ ಸಹ ಭೂಮಿ ಬುದ್ಧ. ಬುದ್ಧ ಅಂದ್ರೆ ಬಾಟಮ್. ಈ ಅಂತರಿಕ್ಷ ಹೊಟ್ಟೆಗೆ ಭೂಮಿಯೇ ಅಡಿಗಡಿ ಆಗಿದೆ. ಯಾಕೆಂದ್ರೆ ಹಂಡೆಗಾಗಲಿ ಪಾತ್ರೆಗಾಗಲಿ ಇದು ಅಡಿ ಚೂತಾಗ್ಬಿಟ್ಟಿದ್ರೆ ಹಾಕಿ ನೀರೆಲ್ಲ ಹೋಗ್ಬಿಡುತ್ತೆ, ಹಾಲು ಹಾಕಿ ಇರೋದೇ ಇಲ್ಲ. ಕರೆಕ್ಟೇ ಇರ್ಬೇಕು ತಳ. ಭೂಮಿಯ ಕಣ್ಣು ತಳ ಆಗ್ಬಿಟ್ರೆ ಭೂಮಿ ಎಂಬ ತಳದ ಮೇಲೆ ಅಂತರಿಕ್ಷ ಅನ್ನೋಂತ ಇದು ಬಿಡಿದ್ರೆ ದಿಕ್ಕು ಅನ್ನೋದೇ ಇದಕ್ಕೆ ಎಲ್ಲಾ 4 ಗೋಡೆಗಳು, ಅದಕ್ಕೆ 4 ಪ್ಲೇಟ್ಗಳು ಅಂತ ಹೇಳ್ತಾರೆ. ಬುದ್ಧನ ಅಂದ್ರೆ ರೂಟ್ ಅಂತ ಹೇಳ್ತಾರೆ. ಬುದ್ಧ ಅಂದ್ರೆ ಟ್ರಂಪು. ಬುದ್ಧನ ಬಾಟಮೇ ಕರೆಕ್ಟ್ ಅಲ್ಲಿ, ಈ ಬಾಟಮೇ ಕರೆಕ್ಟ್. ಹೌದು, ಈ ಕಾಂಟೆಕ್ಸ್ಟ್ ಇದೆ. ನ ಜೀರ್ಯತಿ ನ ವಿನಶ್ಯತಿ. ಬೇರೆ ಪಾತ್ರೆಗೆ ತಳ ಬೇರೆ ಚೂತಾಗ್ಬಿಡುತ್ತೆ. ಇದು ಈ ತಳ ಚೂತಾನೇ ಆಗಲ್ಲ, ಇದನ್ನು ಹಾಳಾಗೋದಿಲ್ಲ. ಲಕ್ಷಾಂತ ಕೋಟಿ ವರ್ಷ ಎಂದು ಹಾಗೆ ಇರುತ್ತೆ. ಜೀರ್ಯತಿ ಮುಪ್ಪಾಗಲ್ಲ, ಹಣ್ಣಾಗಲ್ಲ, ತೂತಾಗಲ್ಲ, ಇದಾಗೋದಿಲ್ಲ, ಹಾಳಾಗೋಲ್ಲ. ತ್ರೈಲೋಕ್ಯಾತ್ಮಕತ್ವಾತ್ ಸಹಸ್ರ ಯುಗ ಕಾಲಾವಸ್ಥಾಯಿ ಸಹ. ಆ ದೇವನು ಅವರು ವಿರಾಟ್ ಪುರುಷನಿಗೆ ಭೂಮಿಯ ಪಾದತಾನೆ, ಅವನಿಗೆ ದ್ವಿಲೋಕವೇ ತಲೆ, ಸೂರ್ಯಚಂದ್ರನ ಕಣ್ಣು, ಅಖಂಡ ವಾಯುವೇ ಆಕಾಶ, ವಾಯುವೇ ಪ್ರಾಣ, ಆಕಾಶವೇ ನಡುಮೈ. ಈ ರೀತಿ ಇರೋದ್ರಿಂದ ಆ ತ್ರೈಲೋಕ್ಯಾತ್ಮಕನಾಗಿರ್ತಾನಾದ್ರಿಂದ ಅವನ ಪಾದವಾದ ಭೂಮಿಯು ಸಾವಿರಾರು ಕೋಟ್ಯಾಂತರ ವರ್ಷ ಕಾಲ ಇರುತ್ತೆ. ಸಹಸ್ರ ಯುಗ ಅಂದ್ರು, 1 ಯುಗ ಅಲ್ಲ, 1000 ಯುಗ ರೊಟೀನ್ ಆಗುವಷ್ಟು ಕಾಲ ಭೂಮಿ ಹೋಗೇ ಇರುತ್ತೆ. ಇದು ಕಾಲ ಅವಸ್ಥಾಯಿ, ಅಲ್ಲಿವರೆಗೂ ಇದ್ಕೊಂಡೇ ಇರುತ್ತೆ ಅದು. ದಿಶೋ ಹಿ ಅಸ್ಯ ಸರ್ವಾಃ ಸ್ರಕ್ತಯಃ ಕೋಣಾಃ. ದಿಕ್ಕುಗಳು ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ದಿಕ್ಕಿದೆಯಲ್ಲ, ಅದೇ ಅದರ ಇದು. ಎಷ್ಟು ದೂರ ಕೇಳಿದ್ರೆ ಪೂರ್ವ ಮುಗಿಯುತ್ತಾ ಹೋಗ್ತಾ ಹೋದ್ರೆ ಪೂರ್ವ ಮುಗಿಯಲ್ಲ, ಪಶ್ಚಿಮ ಮುಗಿಯ, ದಿಕ್ಕು ಸುದಿನೇ ಇಲ್ಲ. ಅದು ಅಷ್ಟಲ್ಲಿ ಇದೆ ಅಂತ ಕಲ್ಪಿಸ್ಕೋಬಹುದು ದಿಕ್ಕು. ಈ ರೂಮಿಗೆ ಈ 4 ಗೋಡೆ ಹೇಗಿದೆಯೋ, ಅಂತರಿಕ್ಷ ಅನ್ನುವಂತಹ
ಕೋಶಕ್ಕೆ 4 ದಿಕ್ಕುಗಳು 4 ಗೋಡೆಗಳು ಅಂತ ಇದು ಭಾವನಾತ್ಮಕವಾಗಿ ಹೇಳೋದು. ಭಾವನೆಯ ಹೊರತು ಇಲ್ಲಿ ಯಾವ ವಸ್ತುತಃ ಏನೂ ಇಲ್ಲ. ಜೌಹು ಅಸ್ಯ ಕೋಶಸ್ಯ ಉತ್ತರಂ ಊರ್ಧ್ವಂ ಬಿಲಂ ಸ ಏಷಃ ಯಥೋಕ್ತ ಗುಣಃ ಕೋಶಃ ವಸುಧಾನಃ. ಈ ಡಬ್ಬಿಗೆ, ಈ ಭುವನಾನ್ನು ಡಬ್ಬಿಗೆ ದ್ವಿಲೋಕವೇ ಮೇಲ್ಗಡೆಯನ್ನು ಹಾಕಬೇಕಾದಂತಹ ಇದು ತೂತು. ಪಾತ್ರೆಗೆ ಹೇಗೆ ಮೇಲಿಂದ ಹೇಗೆ ಎಲ್ಲ ಹಾಕ್ತೀವೋ ಆ ರೀತಿ ಈ ವಿಶ್ವವೆಂಬ ಕೋಶಕ್ಕೆ ಮೇಲ್ಗಡೆ ಬಿಲ ಇದೆ. ಈ ಪೂರ್ತಿ ತುಂಬಿಕೊಂಡಿದೆ, ಇದಾಗಿದೆ. ಆ ದ್ವಿಲೋಕದಿಂದ ಎಲ್ಲ ತುಂಬಿದ್ದಾರೆ. ಹಾಗೆ ಅಂದ್ರೆ ಮಂತ್ರ ಹೇಳಿದೆ, ಅದಕ್ಕೆ ಭಾಷ್ಯ. ಅದ್ರದ್ದು ಇದು ಭಾಷ್ಯ 2 ಸಲ ಆಗುತ್ತೆ. ಮಂತ್ರಾರ್ಥ ಬೇರೆ, ಭಾಷ್ಯಾರ್ಥ ಬೇರೆ. ದ್ವಿಲೋಕದಲ್ಲಿ ತುಂಬುವುದು ಅಂತ. ವಸುಧೀಯತೆ ಅಸ್ಮಿನ್ ಪ್ರಾಣಿನಾಂ ಕರ್ಮಫಲಾಖ್ಯಂ ಅಥೋ ವಸುಧಾನಃ. ವಸುವಿನ ಸಂಪತ್ತು, ಪ್ರಾಣಿಗಳಿಗೆ ಬೇಕಾಗಿರ್ತಕ್ಕಂತಹ ಜೀವನಕ್ಕೆ ಮತ್ತೆ ಬದುಕಿಗೆ ಬೇಕಾದಂತಹ ಸಂಪತ್ತು ಇದೆ, ಎಲ್ಲವೂ ಇಲ್ಲೇ ಇದೆ. ಸಮಸ್ತ ಧಾನ್ಯಗಳು ಇರೋದಿಲ್ಲ, ಸಮಸ್ತ ಪಕ್ಷಿಗಳು, ಲೋಕಗಳು, ಸಂಪತ್ತು, ಖನಿಜಗಳು, ಚಿನ್ನ, ಬೆಳ್ಳಿ, ಬಂಗಾರ, ಏನೇ ಕಬ್ಬ ಅಷ್ಟು ಭೂಮಿ ಮೇಲೆ ಇರೋದು. ಆದ್ರಿಂದ ಈ ಕೋಶದೊಳಗೆ ಅಷ್ಟು ಇಟ್ಕೊಂಡಿದೆ. ಧತ್ತೆ ಧಾನ, ವಸುಧಾನ, ಸಂಪತ್ತಿನಿಂದ ಇಟ್ಕೊಂಡಿದೆ. ಕರ್ಮಫಲ ಬೆಳೆಸಿನ ಎಲ್ಲರೂ ಅವರವರ ಕರ್ಮಫಲ ಅನುಭವಿಸೋದು ಇಲ್ಲೇ. ಪುಣ್ಯವೋ ಪಾಪವೋ ಅದೆಲ್ಲ ಸಂಪತ್ತೆ ಅನುಭವಿಸ್ತಾರೆ. ತಸ್ಮಿನ್ ಅಂತರ್ವಿಶ್ವಂ ಸಮಸ್ತಂ ಪ್ರಾಣಿಕರ್ಮ ಫಲಂ ಸಹ ತತ್ಸಾಧನೈಃ ಇದಂ ಯದ್ ಗೃಹ್ಯತೆ ಪ್ರತ್ಯಕ್ಷಾದಿ ಪ್ರಮಾಣೈಃ ಸ್ಥಿತಂ ಆಶ್ರಿತಂ ಸ್ಥಿತಮಿತ್ಯರ್ಥಃ. ಆ ವಿಶ್ವಕೋಶದಲ್ಲಿ ಸಮಸ್ತ ಪ್ರಾಣಿಗಳ ಕರ್ಮಫಲವು ಮತ್ತು ಆ ಫಲಕ್ಕೆ ಅನುಭವಕ್ಕೆ ಸಾಧನಗಳು. ಎಲ್ಲೋ ಹೋಗ್ಬೇಕು ಅಂದ್ರೆ ಕಾರಲ್ಲಿ ಹೆಂಗ್ ಹೋಗಕ್ಕಾಗತ್ತೆ? ಕಾರು. ಹಾಗೆ ಏನೊಂದು ಪಡ್ಕೋಬೇಕು ಅಂತಂದ್ರೆ ಅದಕ್ಕೆ ದುಡ್ಡು ಅಥವಾ ಬಂಗಾರವೋ ಅದಕ್ಕೆ ಸಾಧನವೋ, ತಿನ್ಬೇಕು ಅಂದ್ರೆ ನಮಗೆ ಹಲ್ಲು, ನಾಲಿಗೆ ಇತ್ಯಾದಿ. ಒಟ್ಟು ಕರ್ಮ ಫಲ ಅನುಭವಿಸೋದಕ್ಕೆ ಅನೇಕ ಸಾಧನ ಬೇಕೇ ಬೇಕು. ಸಾಧನೆ ಇಲ್ಲದೆ ಅನುಭವಿಸಕ್ಕಾಗಲ್ಲ. ಹಾಗೆ ಆ ಕರ್ಮ ಫಲವನ್ನು, ಆ ಫಲ ಅನುಭವಕ್ಕೆ ಸಾಧನವು ಎಲ್ಲವೂ ಕೂಡ ಪ್ರತ್ಯಕ್ಷಾದಿ ಪ್ರಮಾಣ. ಪ್ರತ್ಯಕ್ಷ, ಅನುಮಾನ, ಉಪಮಾನ, ಅರ್ಥಾಪತ್ತಿ, ಶಬ್ದ, ಅನುಪದ, ಅನೇಕ ಪ್ರಮಾಣಗಳಿದೆ. ಈ ಪ್ರಮಾಣಗಳಿಂದ ಕಂಡು ಬರುತ್ತಿರುವಂತಹ ಈ ಪ್ರಪಂಚವೆಲ್ಲವೂ ಎಲ್ದೇನು ಚೋರ್ ಬರ್ತಾ ಇದೆ ಅದಷ್ಟು ಈ ವಿಶ್ವಕೋಶದಲ್ಲಿ, ಭುವನಕೋಶದಲ್ಲಿ ಕೂತ್ಕೊಂಡಿದೆ ಭಾವನೆ ಮಾಡಿ. ಸರಿ, ಇವಾಗ ಒಂದೊಂದು ದಿಕ್ಕಿನ ಒಂದೊಂದು ಗೋಡೆಗೂ ಅಥವಾ ಒಂದೊಂದು ಪ್ಲೇಟ್ಗೂ ಒಂದು ಇದು ಹೆಸರು ಕೊಡತ್ತೆ. ಆ ಭಾವನೆ ಮಾಡಿದ್ದೆ. ತಸ್ಯ ಪ್ರಾಚೀತಿ ಜುಹೋರ್ನಾಮ ಸಹ ಮಾನಾನಾಮ ದಕ್ಷಿಣ ರಾಜ್ಞಿ ನಾಮ ಪ್ರತೀಶಿ. ಎಲ್ಲಿದೆ ಮೀಕೋ? ಸಹಮಾನ ನಾಮ ದಕ್ಷಿಣ ರಾಜ್ಞಿ ನಾಮ ಉದೀಚಿ ಭೂತ ನಾಮ ಉದೀಚಿ ದಾಸ ವಾಯು ವತ್ಸಃ ಸಹ ಯಹ. ಅಲ್ಲ ಮೇಲೆ ವತ್ಸಃ ಸಹ ಯಹ ಏತಂ ಏವಂ ವಾಯು ವತ್ಸಂ ವೇದ ನ ಪುತ್ರರೋಧಂ ರೋದಿತಿ ಸಹ ಅಹಂ ಏವ ಏವಂ ಏವ ಇಲ್ಲ ಏತಂ ಏತಂ ಏವಂ ವಾಯುಂ ದಿಶಾಂ ವತ್ಸಂ ವೇದ ಮಾ ಪುತ್ರರೋಧಂ ಹೃದಂ. ಆ ಒಂದು ಕೋಶಕ್ಕೆ 4 ದಿಕ್ಕಿರತಕ್ಕಂತಹ ಗೋಡೆಗಳಿಗೆ ಒಂದು ಹೆಸರಿರ್ತದೆ. ಇದನ್ನು ಭಾವನೆ ಮಾಡ್ಬೇಕಂತೆ. ಆ ಪೂರ್ವ ದಿಕ್ಕಿರತಕ್ಕಂತಹ ಗೋಡೆಗೆ ಜುಹೋತ್ ಹೆಸರು. ಪೂರ್ವ ದಿಕ್ಕಿನಲ್ಲಿ ಹೋಮ ಮಾಡ್ತಾರೆ. ಜುಹು ಅಂದ್ರೆ ಜುಹೋತಿ ಅನೇನಾಯ್ತಿ ಜುಹು, ಯಾವ್ದಿನ ಹೋಮ ಮಾಡ್ತಾರೆ ಜುಹು ಅಂತ. ಅಷ್ಟೇ ಅಲ್ಲ, ಆ ಜುಹೋತಿ ಇದು ಜುಹು ಆಹ್ವಾದಿತ ಎಲ್ಲರನ್ನು ಕರೆಯುತ್ತಂತೆ, ಬನ್ನಿ 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 ಅಂತ. ಪೂರ್ವ ದಿಕ್ಕಿನಲ್ಲಿ ಕೂತ್ಕೊಂಡು ಆ ಜುಹಾವ ಸ್ಪೂನ್ ಹೋಮ ಮಾಡ್ಬೇಕಾದ್ರೆ ಇಟ್ಕೊಳ್ತಲ್ಲ ಮರದ್ದು, ಅದಕ್ಕೆ ಜುಹು ಅಂತಾರೆ. ಅದು ಆ ಹೆಸರು ಇದಕ್ಕೆ ಕೊಟ್ಟಿದೆ, ಪೂರ್ವ ದಿಕ್ಕಿನ ಕೋಶ ಕೊಟ್ಟಿದೆ. ಪೂರ್ವ ದಿಕ್ಕಕ್ಕೆ ನಮ್ಮ ಎಲ್ಲಾ ಹೋಮವನ್ನು ಪೂರ್ವ ದಿಕ್ಕಿಗೆ ನಿಂತ್ಕೊಂಡೇ ಮಾಡೋದು. ಪುರಾಭಿಮುಖವಾಗಿ ಹೋಮ ಮಾಡೋರಾದ್ರಿಂದ ಆ ಸೌಟ್ ಇದೆಯಲ್ಲ, ಮರದ ಸೌಟು, ಆ ಮರದ ಸೌಟಿಗೆ ಜುಹು ಅಂತ ಹೆಸರು. ಇಲ್ಲಿ ಜುಹು ಅನ್ನೋದು ಏನಿರುತ್ತೆ,
ಜುಹೋತಿ ಒಂದು ಹೂದಾನದ ನಿಯಮ, ಹೂದಾನ ಆದಾನ, ಕೊಡೋದು ಮತ್ತು ತಗೊಳ್ಳೋದು ಮತ್ತು ಕರೆಯೋದು, ದೇವತೆಗಳನ್ನು ಕರೆಯೋದು ಪೂರೈಸಿದೆ. ಹಾಗಾಗಿ ಎಲ್ಲರನ್ನು ಕರೆಯುತ್ತೆ, ಎಲ್ಲವನ್ನೂ ತಗೊಳತ್ತೆ, ಎಲ್ಲವನ್ನೂ ಮಾಡುತ್ತೆ, ಹೋಮ ಮಾಡುತ್ತೆ. ಆದ್ರಿಂದ ಜುಹು ಹೆಸರು ಮಾಡಿದೆ. ಸಹಮಾನ ನಾಮ ದಕ್ಷಿಣ ದಿಕ್ಕಿನ ಇದಕ್ಕೆ ಸಹಮಾನ. ಅಲ್ಲಿ ಸಂಯಮಿನಿಪುರ ಇದೆ, ಯಮನ ಸಂಯಮಿನಿ ಪಟ್ಟಣ ಇದೆ. ಅಲ್ಲಿ ಒಂದು ಎಕ್ಸ್ಟೆನ್ಷನ್ ನರಕ. ಅಲ್ಲಿ ಪಾಪಿಗಳು ತಮ್ಮ ಕರ್ಮ ಫಲವನ್ನ ಬಂಬಡಿ ಬಜಾಯಿಸ್ಕೊಂಡು ಅನುಭವಿಸ್ತಾ ಇರ್ತಾರೆ. ಅಯ್ಯೋ ಅಯ್ಯೋ ಬಂಬಡಿ ಬಜಾನ ಗೊತ್ತಾ, ಕೇಳಿದಿರಾ? ಬಂಬಡಿ ಬಜಾನ ನಿಮ್ಗೂ ಉಂಟಾಗ. ಇಲ್ಲಿ ಏನು ಯಾರು ಕಳ್ತನ ಮಾಡಿರ್ತಾರೆ, ಅದ ಪರಸ್ತಿ ಅನ್ಯಾಯ, ಅತ್ಯಾಚಾರ ಮಾಡಿರ್ತಾರೆ, ಕೊಲೆ ಮಾಡಿರ್ತಾರೆ, ಏನೇನು ಪಾಪ ಮಾಡಿರ್ತಾರೆ, ಅವರಿಗೆ ನರಕದಲ್ಲಿ ಆ ಫಲವಾಗುತ್ತೆ ಶಾಸ್ತ್ರ ಹೇಳುತ್ತೆ. ಅಲ್ಲಿ ಸಹಮಾನ ಅಂದ್ರೆ ಯಾಮೀಂ ಯಾಚನಾಂ ಸಹಂತಿ. ಯಮ ಕೊಡುವಂತಹ ಯಮನ ಭಟರು, ಚಿತ್ರಗುಪ್ತಾದಿಗಳು ಏನೋ ಒಂದು ಪಾಪಿಗಳಿಗೆ ಒಂದು ತೊಂದರೆ ಕೊಡ್ತಾರಂತೆ. ಅದನ್ನ ಅವ್ರು ಹೊತ್ಕೊಂಡು ಒದ್ದಾಡ್ಕೊಂಡು ಸಹಿಸ್ಕೊಳ್ಳೇಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಅದನ್ನ ಸಹಮಾನ ಅಂತ ಅದಕ್ಕೆ ಹೆಸರು ಕೊಟ್ಬಿಡ್ತು. ಸಹಮಾನ. ವರುಣ ದಿಕ್ಕಿನಲ್ಲಿ ಇದು ಸುಭೂತ, ವರುಣನಿಗೆ ಭಾರಿ ಸಂಪತ್ತಿದೆಯಂತೆ. ಕೊಡ್ರಿ ಸುಭೂತ ಚೆನ್ನಾಗಿ ಅಭಿವೃದ್ಧಿಯಾಗಿದೆ. ಬರುತ್ತಾ ನೋಡಿದ್ಯಾ? ನೋಡ್ದ ಅವ್ನು ವರುಣ ಭಾರಿ ಇಷ್ಟ ಆಯ್ತು ಅವರಿಗೆ. ವರುಣವತಿ ವರಯತಿ ವರುಣ ಅಂತ ಎಲ್ಲವನ್ನೂ ಕರೆಕ್ಟ್ ಮಾಡ್ಕೋತಾನೆ, ಎಲ್ಲರಿಗೂ ಇಷ್ಟವಾಗ್ತಾನೆ. ಕೊಡ್ಬೇಕು ಇವನಿಗೆ, ಇವನು ಕೊಡೋಣ ಅಂತ ಇಷ್ಟಪಟ್ಟು ಕೊಡ್ತಾ ಇರಂತೆ. ಆ ವರುಣನ ಉಪಾಸನೆ ಮಾಡುವವರಿಗೆ ಎಲ್ಲ ಇಷ್ಟಾಡ್ಸುವ ಆಗುತ್ತೆ, ಎಲ್ಲರನ್ನು ಅವನು ಅಟ್ರಾಕ್ಟ್ ಮಾಡ್ಬಿಡ್ತಾನೆ, ತುಂಬಾ ಇದಾಗ್ತಾನೆ. ಸುಭೂತ ಅಂತ ದಿಕ್ಕು. ಭೂತಿ ಅಂದ್ರೆ ವಿಭೂತಿ, ಭೂತಿ ಐಶ್ವರ್ಯಂ ಅಣಿಮಾಧಿಕ, ಚೆನ್ನಾಗಿ ಸಮೃದ್ಧವಾಗಿರೋದು ರಸ. ಸುಭೂತ ನಾಮ ರಾಜ್ಞಿ ನಾಮ, ರಾಜ್ಞಿಯವಳು ಪ್ರತೀಚಿ, ಎಲ್ಲರಿಗೂ ಒಡೆಯಳಾಗಿರ್ತಕ್ಕವಳು. ವರುಣ ರಾಜ್ಞಿಯನ್ನು ಎಲ್ಲರಿಗೂ ಒಡೆಯ, ಎಲ್ಲರನ್ನೂ ಕಂಟ್ರೋಲ್ ಮಾಡುವನು, ಎಲ್ಲ ಇದು ಮಾಡುವನು. ರಾಜ್ಞಿ, ರಾಜ್ಞ ರಾಜ ಅಂತೀವಲ್ಲ, ರಾಜನ ಪತ್ನಿ ರಾಜ್ಞಿ, ರಾಜಾನಿ ರಾಜ್ಞಿ. ವರುಣನು ಸಮ್ರಾಟ್, ಅವನು ವರುಣ ಚಕ್ರವರ್ತಿ, ಅವನು ರಾಜ. ಆ ವರುಣನೆಂಬ ಚಕ್ರವರ್ತಿಯನ್ನ ಹೊಂದಿದಾಳೆ ಪಶ್ಚಿಮ ದಿಕ್ಕು, ಅದನ್ನ ಅವಳಿಗೆ ರಾಜ್ಞಿ ಹೆಸರು. ಸುಭೂತ ಅನ್ನೋದು ಉತ್ತರ ದಿಕ್ಕು, ಉದೀಶಿ. ತಾಸಾಂ ವಾಯುತ್ಸಾಹ, ಅವರೆಲ್ಲರಿಗೂ ಒಂದು ಇಷ್ಟ, ಅವರ ಪ್ರಿಯವಾದಂತಹ ಮಗ ಯಾರು? ವಾಯುವೆ. 4 ದಿಕ್ಕಲಿಗೂ ತಾಯಿ ವಾಯು, ಅವರ ಕರು ಅಥವಾ ವತ್ಸ ಮಗು. ಆ 4 ದಿಕ್ಕುಗಳ ಮಗು ಯಾರು ಅಂದ್ರೆ ವಾಯು. ಅದು ಯಾವತ್ತೂ ತಾಯಿಯನ್ನು ಬಿಡಲ್ಲ ಅದು ವಾಯು. 4 ಯಾವುದೋ ಒಂದು ದಿಕ್ಕಿಗೆ ಅಂಟ್ಕೊಂಡೇ ಇರುತ್ತೆ. ಇಲ್ಲ ಪೂರ್ವಕ್ಕೆ, ದಕ್ಷಿಣ, ಪಶ್ಚಿಮ, 4ಕ್ಕೂ ಯಾವಾಗಲೂ ಅಂಟ್ಕೊಂಡೇ ಇರುತ್ತೆ ವಾಯು ದಿಶಾಂ ವತ್ಸ. ಯಾವಾಗ ಹೀಗೆ ವಾಯು ದಿಕ್ಕಿನ ಮಗು ಆಗಿದ್ದಾನೆ, ಕರು ಆಗಿದ್ದಾನೆ, ಅವನು ಇದಾಗಿದ್ದಾನೆ ಅಂತ ತಿಳಿಯುತ್ತಾನೋ, ಅವನಿಗೂ ಹಾಗೆ ವಾಯುಗಳು, ದಿಕ್ಕುಗಳು ತಮ್ಮ ಮಗುವಾದಂತಹ ವಾಯುವನ್ನು ಬಿಟ್ಕೊಂಡಿರಲ್ವೋ, ಉಪಾಸನೆ ಮಾಡುವವರು ಕೂಡ ತಮ್ಮ ಮಗನನ್ನ ತಾವಿರೋವರೆಗೂ ಕಳ್ಕೊಳ್ಳಲ್ಲ. ತಾವಿರೋವರೆಗೂ ತಮ್ಮ ಮಗ ಇದ್ದೇ ಇರ್ತಾನೆ. ಹೇಗೆ ದಿಗ್ದೇವತೆಗಳು ತಮ್ಮ ಮಗುವಾದಂತಹ ವಾಯುವನ್ನ ಬಿಟ್ಟಿರೋರು, ಅದನ್ನ ಉಪಾಸನೆ ಮಾಡುವ ಉಪಾಸಕರಿಗೂ ತಮ್ಮ ಮಗ ತನ್ನನ್ನು ಬಿಟ್ಟಿರೋಲ್ಲ, ಕೊನೆಯವರೆಗೂ ಜೊತೆ ಇರ್ತಾನೆ, ಸಾಯದೇ ಇರ್ತಾನೆ, ಚೆನ್ನಾಗಿರ್ತಾನೆ. ಉತ್ತರೋದು ರೋಧಿಸಿ, ಮಗನ ನಿಮಿತ್ತವಾದ ಅಳುವನ್ನು ಅಳಲ್ಲ. ಮಗನ ನಿಮಿತ್ತವಾದ ಅಳುವಿಂದ ಮಗ ಕಣ್ಮರೆ ಆದ ಅಂದ್ರೆ ಅಳು ಬಂದ್ಬಿಡ್ತಲ್ಲ, ಆ ಅಳು ಇವನಿಗೆ ಬರೋಲ್ಲ. ಅದಕ್ಕೆ ಅಂದ್ಕೊಂಡು ನಾನು ವಾಯು ದಿಕ್ಕಾದ ದಿಕ್ಕಿನ ಕರುವಾದ ವಾಯುವನ್ನು ನಾನು ಉಪಾಸನೆ ಮಾಡುತ್ತಿದ್ದೇನೆ, ನನಗೆ ಮಗನ ನಿಮಿತ್ತವಾದ ಅಳು ಬರದೇ ಇರಲಿ ಎಂದು ಹೇಳ್ಕೋಬೇಕಂತೆ ಅವನು. ಈಗ ಭಾಷ್ಯ ಇವಾಗ ಅದರದ್ದೇ ವಿವರಣೆ. ತಸ್ಯಾಸ್ಯ ಪ್ರಾಚೀನಿಕ್ ಪ್ರಾಗ್ಗತೋ ಭಾಗೋ ಜುಹುರ್ನಾಮ. ಆ ಈ ಪೂರ್ವ ದಿಕ್ಕಿಗೆ, ಪೂರ್ವಾಭಿಮುಖವಾಗಿ ಇದ್ದಂತಹ ಭಾಗ ಇದೆಯಲ್ಲ ಆ ಕೋಶಧಾನಕ್ಕೆ, ಅದಕ್ಕೆ ಪೂರ್ವ ದಿಕ್ಕಿನ ಭಾಗಕ್ಕೆ ಅದಕ್ಕೆ ಜುಹು ಎಂದು ಹೆಸರು. ಯಾಕೇನೆ ಜುಹ್ಕೃತಿಯಸ್ಯಾಂ ದಿಶಿ ಕರ್ಮಿಣಃ ಪ್ರಾಮುಖ ಸಂತಹ ಇತಿ ಜುಹುರ್ನಾಮ. ಕರ್ಮಿಗಳು ಪೂರ್ವ ದಿಕ್ಕಿಗೆ ಮುಖ ಮಾಡಿಕೊಂಡು ಎಲ್ಲ ಹೋಮ ಹವನ ಎಲ್ಲ ಅಲ್ಲಿ ದಿಕ್ಕು ಮಾಡ್ತಾರೆ. ಹಾಗಾಗಿ ಅದಕ್ಕೆ ಜುಹು ಅಂತ ಹೇಳಿ ಹೆಸರು ಕೊಟ್ಬಿಟ್ಟಿದ್ದಾರೆ.
ಪೂರ್ವಾಭಿಮುಖವಾಗಿ ಎಲ್ಲಾ ಕರ್ಮಿಗಳು ತಮ್ಮ ತಮ್ಮ ಆಹುತಿಗಳನ್ನು ದೇವತೆ ಕೊಡ್ತಾರೆ ಅಂತ ಅದನ್ನ ತೆಗೆಜುಹು ಸಹಮಾನ ನಾಮ ಸಹಂತೆ ಯಸ್ಯಾಂ ಪಾಪಕರ್ಮ ಫಲಾನಿ ಯಮಪುರ್ಯಾಂ ಪ್ರಾಣಿನಃ ಇತಿ ಸಹಮಾನ ನಾಮ ದಕ್ಷಿಣಾದಿಕ್ ಸಹಮಾನ ಅಂತ ದಕ್ಷಿಣಕ್ಕೆ ಹೇಗೆ ಪಾಪಿಗಳು ತಮ್ಮ ಪಾಪಕರ್ಮದ ಫಲವನ್ನ ಆ ಯಮಪುರಿಯಾದ ಸಂಯಮಿ ಪಟ್ಟಣದಲ್ಲಿ ಅನುಭವಿಸ್ತಾರೆ, ಸಹಿಸ್ಕೊಳ್ತಾರೆ. ಮನಸ್ಸನ್ನು ಹಿಸ್ಕೊಂಡು ಬಾಯಿನ ಹಿಸ್ಕೊಂಡು ಅಪ್ಪಾ ಹೆಂಗ್ ಹೊಡಿತಾರಪ್ಪ ಅಂತ ಆ ಚಾವಟಿ ತಗೊಂಡು ಹಣ್ಣಿ ಮೇಲೆ ಹಾಕ್ಬಿಡ್ತಾರೆ. ಉರಿ ಇರ್ಬೇಕು. ಆ ಚೂಪ ಅದನ್ನು ಚುಚ್ಚಿ ಬಿಡ್ತಾರೆ ಬೆನ್ನಿಗೆ, ಇದಕ್ಕಲ್ಲ ಆ ಪೆಟ್ಟು ಮಾಡ್ಬಿಟ್ಟು ಮೆಣಸಿನ ಪುಡಿ ಹಾಕ್ಬಿಡ್ತಾರೆ ಮೈಗಲ್ಲ. ಉರಿ 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 ಅಪ್ಪ. ಆ ಕಳ್ತನ ಮಾಡೋದು, ಯಾವ ಪಾಪಕರ್ಮ ಮಾಡೋದು ಸರಿ, ನರಕ ಪ್ರಾಪ್ತಿ. ಅದು ಯಾವ ಕಾರಣಕ್ಕೂ ಪಾಪ ಕಮಿಟ್ ಆಗ್ಬಾರ್ದು. ಪಾಪ ಕರ್ಮನ ಯಾವ ಕಾರಣಕ್ಕೂ ಪುಣ್ಯ ಕಮ್ಮಿ ಮಾಡಿದ್ರು ಕೂಡ ಇಲ್ಲ, ಅದು ಇದಾಗಲ್ಲ, ಸೈಡ್ ಎಫೆಕ್ಟ್ ಇಲ್ಲ. ಪಾಪ ಮಾಡ್ಬಿಟ್ಟು ಅದು ಡೈಜೆಸ್ಟೇ ಆಗಲ್ಲ, ಅನುಭವಿಸಕ್ಕಾಗಲ್ಲ. ತಥಾ ರಾಜ್ಞಿ ನಾಮ ಪ್ರದೇಶಿ ಪಶ್ಚಿಮಾದಿಕ್ ರಾಜ್ಞಾ ವರುಣೇನ ಅಧಿಷ್ಠಿತ. ವರುಣನೆಂಬ ರಾಜನಿಂದ ಅಧಿಷ್ಠಿತವಾಗಿ ಮೇಲ್ವಿಚಾರಕವಾಗಿ ಕಾಪಾಡಿಕೊಂಡಿದೆ ರಾಜ. ಆ ರಾಜನಾಗಿ ಇಡೀ ಪಶ್ಚಿಮ ದಿಕ್ಕಿನ ಸಂಪತ್ತಿಗೆ ಅದೇ ಇದು ಪಾಂಚಜನ್ಯ ಇವನಿಗೆ ಬಂದಿದ್ದು, ಕೃಷ್ಣನಿಗೆ ಕೊಟ್ಟಿದ್ದು ಪಶ್ಚಿಮ ದಿಕ್ಕಿನ ಸಮುದ್ರ ಇವರು ಕೊಟ್ಟಿದ್ದು. ಪಂಚಜನ್ಯರು ಅಂತ ಸಮುದ್ರ ಭಾಗವತ ಕಾಲಕ್ಕಂತೂ ಪಶ್ಚಿಮ ಸಮುದ್ರ ಭಾರಿ ಹೋಗ್ತಾರೆ. ಇವರು ಪ್ರತ್ಯೇಕ ಸಲ ಪಶ್ಚಿಮ ದಿಕ್ಕಲ್ಲಿ ತಪಸ್ಸಿಗೆ ಹೋಗಿದ್ದು ಎಲ್ಲರೂ. ಬಹಳ ತಪಸ್ಸು ಮಾಡಿ ಸಿಕ್ಕಾಪಟ್ಟೆ ಸಂಪತ್ತು ಐಶ್ವರ್ಯ ಹಾಕೊಂಡ್ಬಂದು ಕೊಳ್ಳೆ ಹೊಡೆದ್ಬಿಟ್ರು. ಆ ವರುಣ ಸಂಬಂಧದಿಂದ ರಾಜನಾದ ವರುಣ ಬೇಕ ಕೊಟ್ಬಿಟ್ಟು ಸಾಗಾಣ ತುಂಬ ಕೊಟ್ಬಿಟ್ಟು ಮೂಟಗಟ್ಟಲೆ ತುಂಬಿಟ್ಟು. ಸಂಧ್ಯಾ ರಾಗಯೋಗ ಅಥವಾ ವರುಣ ಸಂಧ್ಯಾ ಕಾಲದಲ್ಲಿ ಒಂದು ಕೆಂಪು ಬಣ್ಣ ಇರುತ್ತಲ್ಲ, ಅದು ಒಳ್ಳೆ ಅಟ್ರಾಕ್ಟಿವ್ ಇರ್ತದ. ಆ ಕಾರಣದಿಂದ ಅದಕ್ಕೆ ರಾಗಿ ಅಂತ ಹೇಳ್ತಾ ಇದೀನಿ, ಬೇಕಾದ್ರೂ ಮಾಡ್ಕೊಳ್ಳಿ. ಪಶ್ಚಿಮ ದಿಕ್ಕಿಗೆ ಸಂಧ್ಯಾ ಕಾಲದ ರಾಗ, ಆ ರಾಗದ ಯೋಗ, ಯೋಗ ಸಂಬಂಧ. ಸುಭೂತ ನಾಮ ಭೂತಿ ಮಧ್ವಿ ಈಶ್ವರ ಕುಬೇರಾದಿಭಿ ಅಧಿಷ್ಠಿತತ್ವ ಭೂತ ನಾಮ ಉದೀಶಿ. ಸುಭೂತ ಅಂತ ಉಕ್ಕ ದಿಕ್ಕಿನಲ್ಲಿ ಹೆಸರುತ್ತೆ. ಯಾಕಂದ್ರೆ ಈಶ್ವರ ಇರೋದಲ್ಲೇ ಅಲ್ಲೇ ಕೈಲಾಸ, ಉತ್ತರ ದಿಕ್ಕಲ್ಲಿ ಕೈಲಾಸ. ಕುಬೇರನು ಕೂಡ ಈಶ್ವರನ ಮಹಾಭಂಡ, ಬಹಳ ರೈಟ್ ಹ್ಯಾಂಡ್. ಕುಬೇರನ ಎಲ್ಲ ಐಶ್ವರ್ಯವು ಶಿವನಿಂದ ಬಂದದ್ದು. ಆದ್ರೆ ಶಿವ ಎಲ್ಲ ಖರ್ಚು ಮಾಡ್ಬೇಕು. ತುಂಬಾ ಇದೆ ಕುಬೇರನ ಐಶ್ವರ್ಯ. ಅದೇ ಮಾತ್ರ ಹಂಗೆ ಯಾರಿಗೂ ಕೊಡೋ ಹಾಗಿದೆ. ಶಿವ ಸಂಖ್ಯೆ ಮಾಡ್ಬೇಕು, ಅವನ್ ತಕ್ಕೊಂಡು ಕೊಡ್ಬೇಕು. ಸುಮ್ಮನೆ ಕಾಪಾಡಕ್ಕೆ ಅಷ್ಟೆ. ಕುಬೇರಾಯ ವೈಶ್ರವಣಾಯ ಮಹಾರಾಜ ಜನಮಃ. ಬ್ಯಾಂಕರ್, ಹೌದು, ಅವನಿಗೂ ಸಂಬಳ ಕೊಡ್ಬೋದು ಶಿವ. ಶಿವ ಮತ್ತೆ ಏನು ಇಟ್ಕೊಂಡಿಲ್ಲ, ಎಲ್ಲ ಅವನಿಗೆ ಕೊಟ್ಟಿದ್ದಾನೆ. ನೀನ್ ನೋಡ್ಕೋ, ನಾನು ಹೇಳ್ದಂಗೆ ಖರ್ಚು ಮಾಡು. ನಾನು ಯಾರ್ಯಾರು ಏನೇನು ಕೊಡುತ್ತೀರೋ ಅವನು ಕೊಡ್ಬೇಕು. ಪಂಚ ಬ್ರಹ್ಮೋಪಾಸನೆ ಮಾಡುವವರಿಗೆ ಭಾಳ ಐಶ್ವರ್ಯ ಬರುತ್ತಂತೆ. ಸಜ್ಜೋಜಾತ ಕಾಮದೇವ ಅಘೋರ ಕುಬೇರ ಮುಂತಾದ ದೇವತೆಗಳಿಂದ ಅಧಿಷ್ಠಿತವಾಗಿದೆ. ಅವರು ಕಾಪಾಡ್ಕೊಂಡಿದ್ದಾರೆ, ಪಾಲಕರಾಗಿದ್ದಾರೆ ಎನ್ನುವ ಕಾರಣದಿಂದ ಅದಕ್ಕೆ ಸುಭೂತ ಅಂತ ಹೆಸರು. ತಾಸಾಂ ದಿಶಾಂ ವಾಯುವತ್ಸಹ. ಆ ಎಲ್ಲಾ ದಿಕ್ಕುಗಳಿಗೂ ಮಗ ಯಾರು? ವಾಯುವೆ. ಯಾಕೆಂದ್ರೆ ವಾಯು ದಿಕ್ಕನ್ನೇ ಬೀಸೋದು. ಸ ಪುರಸ್ತಾದ್ವಾತಿ ಪ್ರಾಣೇವ ಭೂತ್ವಾ ಪುರಸ್ತಾದ್ವಾತಿ ಅಥಯ ದಕ್ಷಿಣತ್ವವಾತಿ ಮಾತರಿಶೈವ ಭೂತ್ವಾ ದಕ್ಷಿಣತ್ವವಾತಿ ಅಥಯ ಪಶ್ಚಾದ್ವಾತಿ ಪವಮಾನೈವತ್ವವಾತಿ ಸವಿತೈವ ಇದ್ದಾನೆ. ಆಮೇಲೆ ಮಾತೃಶನಾಗಿ ಬೀಸ್ತಾ ಇದ್ದಾನೆ, ಪವಮಾನ ಬೀಸ್ತಾ ಇದ್ದಾನೆ, ಆಮೇಲೆ ಸವಿತವಾಗಿ ಬೀಸ್ತಾ ಇದ್ದಾನೆ ಅಂತ ಹೇಳಿ ವಾಯು ಯಾವ್ಯಾವ ದಿಕ್ಕಿಗೆ ಬೀಸಿದ್ರು ಹೇಳ್ಕೊಂಡು ಹೋದ್ರೆ ಅದಕ್ಕೆ ಕೆಲಸ ಆಗುತ್ತದೆ. ಬಹಳ ಸಮೃದ್ಧಿ ಜಗತ್ತು. ಭಾವನೆ ಉಪಾಸನೆ ಮಾಡಬೇಕು.
ದೇವತಾ ಭಾವನೆ ಚೆನ್ನಾಗಿರ್ಬೇಕು. ದಿಗ್ಜತ್ವಾದ್ ವಾಯೋ ದಿಗ್ಜತ್ವಾದ್ ವಾಯೋಃ ದಿಗ್ಭ್ಯೋ ಜಾತಃ ದಿಗ್ಜಃ, ದಿಕ್ಕುಗಳಿಂದ ಹುಟ್ಟಿದವನು ಯಾರು ವಾಯು. ಆದ್ರಿಂದ ವಾಯುವನ್ನ ದಿಕ್ಕಿನ ಕರು, ದಿಕ್ಕಿನ ಮಗು, ದಿಕ್ಕಿನ ಸಂತತಿ ಎಂದು ಹೇಳ್ತಾರೆ. ಪುರೋವಾದ ಇತ್ಯಾದಿ ದರ್ಶನಾತ್ ಪುರೋವಾದ ಇತ್ಯಾದಿ ದರ್ಶನಾತ್ ಪುರೋವಾತಂ ಏವಜನೇತಿ ಪಶ್ಚಾದ್ವಾತಂ ಪ್ರತಿಮೀವತಿ. ಪುರೋವಾತ ಪಶ್ಚಾದ್ವಾತ ಅಂತ ಹೇಳಿ ಮತ್ತೆ ಪುತ್ರ ಜೀವಿತಾರ್ಥಿ ಏವಂ ಯಥೋಕ್ತ ಗುಣಂ ವಾಯುಂ ದಿಶಾಂ ವತ್ಸಂ ಅಮೃತಂ ವೇದ ಸ ನ ಪುತ್ರರೋಧಂ ಪುತ್ರನಿಮಿತ್ತಂ ರೋಧಂ ನ ರೋಧಿಸಿ. ಯಾವಾತನು ವಾಯುವನ್ನ ದಿಕ್ಕುಗಳ ಮಗ, ದಿಕ್ಕುಗಳ ಕರು ಎಂಬುದಾಗಿ ಉಪಾಸನೆ ಮಾಡುತ್ತಾನೋ, ಆ ಉಪಾಸನೆ ಮಾಡುವ ಉಪಾಸಕನು ತಾನಿರೋರಿಗೂ ತನ್ನ ಮಗ ತನ್ನ ಮುಂದೆ ಹೋಗೋದಿಲ್ಲ, ಕಣ್ಮುಚ್ಕೊಳ್ಳೋದಿಲ್ಲ. ಏನು ಇಂಥ ಆಪತ್ ಬಂದು ಕೆಟ್ಟದಾಗ್ತಾನೆ. ಆಪತ್ತೇ ಬರೋಲ್ಲ, ಬಂದು ಪಾಸ್ ಆಗ್ತಾನೆ. ಮಗನಿಗೆ ಸೀರಿಯಸ್ ಅಂತ ಅವ್ರೆಲ್ಲ ಈ ಉಪಾಸನೆ ಇದು ಮಾಡಿ ಮಗ ಬದುಕೊಳ್ತಾನೆ ಅಂತ ಹೇಳ್ಬೇಕು. ಕರುವಾಗಿದ್ದಾನೆ, ದಿಕ್ಕುಗಳ ಮಗನಾಗಿದ್ದಾನೆ ವಾಯು. ಹೇಗೆ ವಾಯುಗೂ ದಿಕ್ಕುಗಳಿಗೂ ಅವಿನಾಭಾವ ಸಂಬಂಧವೋ, ನನಗೂ ನನ್ನ ಮಗನಿಗೂ ಅವಿನಾಭಾವ ಸಂಬಂಧ ಇರಬೇಕು. ವಾಯು ದಿಕ್ಕನ್ನು ಹೇಗೆ ಬಿಟ್ಟಿಲ್ವೋ, ದಿಕ್ಕುಗಳು ಮಗನ ವಾಯು ಬಿಟ್ಟಿಲ್ವೋ, ನಾನು ಮಗನ ಬಿಟ್ಟುಕೊಳ್ಳು ಅಂತ ಬಾಲ್ಯ ಮಕ್ಕಳು ಮಾಡ್ತಾ ಪುತ್ರೋ ನಮ್ರಿಯತೆ ಇತ್ಯರ್ಥ. ಅವನಿಗೆ ಅವನಿರೋವರೆಗೂ ಅವನ ಮುಂದೆ ಕಣ್ಣು ಅಂತ ಹೋಗುತ್ತೆ. ನಮ್ಮ ಸ್ವಾಮಿಗಳು 96 ವರ್ಷ ಬದುಕಿದ್ರೆ ಮಕ್ಕಳು ಮೊಮ್ಮಕ್ಕಳು ಯಾರು ಸಾಗಿಲ್ಲ. ಅವ್ರು ಇರೋವರೆಗೂ ಒಳಿಯಂದ್ರು ಯಾರು. ಸ್ವಾಮಿಗಳು ಹೋದ್ರಪ್ಪ, 1 ವರ್ಷಕ್ಕೆ ಮಗ ಹೋದ, ಆಮೇಲೆ ಅಳಿಯಂದು 2 ಹೋದ್ರು, ಒಟ್ಟು ಅವ್ರು 4 ಜನ ಅಳಿಯಂದು 2 ಹೋದ್ರು, ಇನ್ನೂ ತುಂಬಾ ಜನ ಹೋಗ್ಬಿಟ್ರು. 3-4 ವರ್ಷಕ್ಕೆ ಅವನು 7 ಜನ ಹೋಗ್ಬಿಟ್ರು. ಅದು ಅವ್ರು ಹಿಡ್ಕೊಂಡಿದ್ರು ಎಲ್ರೂ, ಯಾರು ಸಾಯ್ಬಿಟ್ರಿ. ಹೆಚ್ಚಾದ ಬಾಲ್ಯದಲ್ಲೇ ಹೋಗಿದ್ರು ಅವ್ರು 30-36 ವರ್ಷಕ್ಕೆ ಸ್ವಾಮಿಗಳದ್ದು. ಕಷ್ಟಪಟ್ಟು ಬಾರಿ ತುಂಬಾ ಬಡತನ ಆ ಕಾಲದಲ್ಲಿ, ತುಂಬಾ ಬಡತನ. ಏನೋ ಮೆಷ್ ಕೆಲಸಕ್ಕೆ ಸೇರ್ಕೊಟ್ರು, 4 ರೂಪಾಯಿ ಸಂಬಳ. ಸರಸ್ವತಿನ ಆರಾಧಕರಿಗೆ ಹಂಗೆ ಅನ್ಸುತ್ತೆ. ಸರಸ್ವತಿನ ಆರಾಧನೆ ಮಾಡೋರಿಗೆ ಹಂಗೆ ಅನ್ಸುತ್ತೆ. ಸರಸ್ವತಿ ಆರಾಧನೆ ಮಾಡಿದ್ರು, ಲಕ್ಷ್ಮಿ ಆರಾಧನೆ ಮಾಡಿದ್ರು. ಸರಸ್ವತಿ ಜೋರು, ತುಂಬಾ ಜೋರು ಸರಸ್ವತಿ. ಬಹಳ ಪ್ರಕಾಂಡವಾದ ವಿದ್ಯೆ, ಪಾಂಡಿತ್ಯ. ಆದ್ರೆ ಇಲ್ಲ, ಐಶ್ವರ್ಯ ಭಾರಿ ಇಲ್ಲ. ಐಶ್ವರ್ಯ ಎಷ್ಟೋ ಅಷ್ಟು ಅವ್ರ ಸ್ವಾಮಿ ಬರ್ಕೊಟ್ಟಿದ್ದಾರೆ. ಭಗವಂತ ನನಗೆ ಜೀವನಕ್ಕೆ ಹೊಟ್ಟೆ ಬಟ್ಟೆ ಕೊರತೆ ಮಾಡ್ಲಿಲ್ಲ, ವೈಭವ ಬೇಡ ಅಂತ ಹೇಳಿ ಐಶ್ವರ್ಯ ಕೊಡ್ಲಿಲ್ಲ. ಅದು ಎಲ್ಲಿ ನಂಗೆ ಐಶ್ವರ್ಯ ಕೊಟ್ಟು ವೈಭವ ಬಂದು ವೈಭವದಿಂದ ಮೆರೆತು ನಾನೆಲ್ಲಿ ಭಗವಂತನ ಮರ್ತು ಬಿಡ್ತೀನೋ ಅಂತ ಹೇಳಿ ಭಗವಂತ ನನಗೆ ವೈಭವ ಕೊಡಲಿಲ್ಲ ಅಂತ. ಆದ್ರೆ ಏನು ಜೀವನಕ್ಕೆ ಹೊಟ್ಟೆ ಬಟ್ಟೆ ಕೊರತೆ ಮಾಡ್ಲಿಲ್ಲ, ಭಗವಂತ ಚೆನ್ನಾಗಿ ನೋಡ್ಕೊಂಡ ನನ್ನ. ತೃಪ್ತಿ ಇತ್ತು ಸ್ವಾಮಿಗೆ. ಮನುಷ್ಯ ಯಾರಿಗೆ ಜೀವನ ಇರೋದ್ರಲ್ಲಿ ತೃಪ್ತಿ ಇಲ್ವೋ ಅವ್ರಿಗೆ ಎಷ್ಟಿದ್ದು ಇದಾಗಲ್ಲ. ನಮಗೆ ಅಸಂತುಷ್ಟೋ ದ್ವಿಜೋ ನಷ್ಟ ಅಂತ. ಯಾವ ಬ್ರಾಹ್ಮಣನಿಗೆ ಸಂತುಷ್ಟಿ ಇಲ್ವೋ ಅವನ ಹಾಳಾಗೋದಂತ. ಜೀವನದಲ್ಲಿ ಸಂತುಷ್ಟಿ ಚೆನ್ನಾಗಿ ಏನಿದ್ರು ತಕ್ಕುವೇಮಿ ಮನಕು ರಾಮಚಂದ್ರಡ ಕರುಂಡವರಕು ನೀವು ತಲುಪ್ತಾರೆ ಸರ್. ఎందుకు ಇದ್ದಾಗ ನಮ್ಗೆ ಏನ್ ಕಮ್ಮಿ ಅಂತ ಅವ್ರು ಹೇಳೋದು. ಯಾರು ಆಂಧ್ರದವರು ಚಾಗಂಟಿ ಇಲ್ಲವಣ ಅವರು ಇವರು ಇವನು ಫೋಟೋನಲ್ಲ ಕಣ, ಅವ್ನ ಜೈಲು ಹಾಕಿದ್ರು ಅವ್ರಿಗೆ. ರಾಮದಾಸ್ ಅಲ್ಲಪ್ಪ, ರಾಮದಾಸ್ ಅಲ್ಲ. ಯಾಕೆ ನಿಮ್ಗೆ ಬೇಜಾರ ನನ್ ಮೇಲೆ? ಪೊಲಕ್ಕೆ ಬಂಗಾರ ಮೈನ ಮಾತಾಡಿದ ಬಂಗಾರ ಉದರ್ಸ್ತಾ ಏನ್ ಈಗ ಅಂತ ಬಹಳ ಮಹಾಭಕ್ತರು ಜಲ ಮಾಡಿದ್ರು. ನಿನ್ನ ಮಾತಾಡು, ನಾನು ನಿನ್ನ ಮಾತಾಡ್ಬೇಕು. ನಮ್ರಿಯತೆ ಏತಃ ಏವಂ ವಿಶಿಷ್ಟಃ ಏವಂ ವಿಶಿಷ್ಟಂ ಕೋಶ ದಿಗ್ವತ್ಸ ವಿಷಯಂ ವಿಜ್ಞಾನಂ ಅತಃ ಸೋಹಂ ಪುತ್ರ ಜೀವಿತಾರ್ಥಿ ಏವಮೇತಂ ವಾಯುಂ ದಿಶಾಂ ವತ್ಸಂ ವೇದ. ಜಾನೆ ಯಾವ ಕಾರಣದಿಂದ ಈ ರೀತಿ ಕೂಡಿದ್ದಾಗಿದೆಯೋ, ಈ ಕೋಶಗಳ ಮತ್ತು ದಿಕ್ಕಿನ ಮಗುವಾಗಿರೋ ವಾಯುವನ್ನು ಸೇರಿದರೆ ಆ ವಾಯುಗೂ ದಿಕ್ಕಿಗೂ ಅವಿನಾಭಾವ ಸಂಬಂಧ ಇರುವ ಹಾಗೇನೆಯೇ
ನನಗೂ ನನ್ನ ಮಗನಿಗೂ ಅವಿನಾಭಾವ ಸಂಬಂಧ ಇರುತ್ತೆ, ನಾನು ಎಂದಿಗೂ ಅವ್ರು ಬಿಟ್ಟು ಹೋಗೋದಿಲ್ಲ ಅನ್ನುವಂತಹ ಫಲವಾಗುತ್ತೆ ಅಂತ. ಆದ್ರಿಂದ ನಾನು ಈ ವಾಯುವನ್ನ ದಿಕ್ಕುಗಳ ಮರಿ, ದಿಕ್ಕುಗಳ ಮಗ, ದಿಕ್ಕುಗಳ ಕರು ಎಂಬುದಾಗಿ ನಾನು ಉಪಾಸನೆ ಮಾಡ್ತೀನಿ ಅಂತ ಒಬ್ಬ ಅನುಭವ ಹೇಳ್ಕೊತಾ ಇದ್ದಾನೆ. ನಾನು ಹಾಗೆ ಮಾಡಿ ನನ್ನ ಮಗನು ಕೂಡ ನಾನಿರೋವರೆಗೂ ಚೆನ್ನಾಗಿರ್ಬೇಕು, ನನ್ನ ಕಣ್ಮುಂದೆ ಅವನು ಓಡಾಡ್ಕೊಳ್ಬೇಕು, ನನ್ನ ಮುಂದೆ ಮಾತ್ರ ಅವನು ಕಳ್ಮಿಸ್ಕೋಬಾರ್ದು. ಯಥಾನ ಪೂರ್ವಂ ಅಪರೋ ಜಹಾತಿ ಏವಾಧಾತರಾಯು. ಪರಮಾತ್ಮ ಆಯುಷ್ಯ ಕೇಳ್ಬೇಕಾದ್ರೆ ನಾನು 100 ವರ್ಷ ಆಯುಷ್ಯ ಕೇಳಲ್ಲ, ಯಾವ ರೀತಿ ಆದ್ರೆ ನನ್ ಮುಂದೆ ನನ್ನ ಚಿರಂಜೀವಿ ಸಾಯೋಗಿಲ್ವೋ ಆ ರೀತಿ ಆಯುಷ್ಯ ಕೊಡು. ನನ್ನ ಚಿರಂಜೀವಿ ನನ್ ಮುಂದೆ ಕಣ್ಣು ಮುಚ್ಬಾರ್ದು, ನಾನು ಆದ್ಮೇಲೆ ಹುಟ್ಟಿದವರು ನನ್ ಮುಂದೆ ಸಾಯಬಾರ್ದು, ಅಷ್ಟು ಆಯುಷ್ಯ ಕೊಡು ಅಷ್ಟೇ. ನನಗೆ ಎಷ್ಟು ಕೊಡ್ತೀವಿ ಕೊಡು. ನನ್ನ ಮಕ್ಕಳು ಮೊಮ್ಮಕ್ಕಳು ಮೊಮ್ಮಗಳು ಯಾರು ಕೂಡ ಮೊಮ್ಮಗ ಸತ್ಬಿಟ್ಟಾರೆ ಎಷ್ಟು ಬೇಜಾರಾಗುತ್ತೆ. ನಮ್ಮ ಭಾನು ಅಜ್ಜ ಇದ್ರಲ್ಲ, ರಾಮ ಅಜ್ಜ ಭಾನು, ನಮ್ಮ ಮಕ್ಕಳಿಗೆ ಅಳ್ತಿದ್ವು ತುಂಬಾ ವರ್ಷಗಟ್ಟೆ ಅಳ್ತಾ ಇದ್ರು. ಮೊಮ್ಮಗ ಹೋಗ್ಬಿಟ್ಟ ಅಂತ ಬಹಳ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ರು. ತುಂಬಾ ಅಟ್ಯಾಚ್ಮೆಂಟ್ ಇರ್ತದೆ ಮೊಮ್ಮಕ್ಕಳಿಗೆ, ಅಜ್ಜಂದಿರಿಗೆ ತುಂಬಾ ಪ್ರೇಮ ಇರುತ್ತಲ್ಲ, ಅವ್ರಿಗೆ ಬಿಟ್ಟರೆ ಆಗೋದಿಲ್ಲ. ಅಥೋ ಮಾ ಪಿತ್ತರೋಜಂ ಮಾ ಹೃದಂ. ನಾನು ಮಗನಿಮಿತ್ತವಾದ ಅಳುವನ್ನು ಕಾಣದಂತಾಗಲಿ, ಅದನ್ನು ಅನುಭವಿಸದಂತಾಗಲಿ, ಅನುಭವಿಸೋದು ಬೇಡ. ಪುತ್ರವನ ನಿಮಿತ್ತ ಪುತ್ರರೋದು ಮಮ್ಮ ಮಾಭೂ ಇತ್ಯರ್ಥಃ. ಪುತ್ರ ಮರಣ ನಿಮಿತ್ತವಾದ ಪುತ್ರದ ಮರಣ ನನಗೆ ಆಗೋದು ಬೇಡ ಅನ್ನೋದೇ ಗೊತ್ತಾಗಲ್ವಾ. ಕೋಶಂ ಪ್ರಪದ್ಯೆ ಅಮುನಾ 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 ಪ್ರಾಣಂ ಪ್ರಪದ್ಯೆ ಅಮುನಾ ಅಮುನಾ ಮುನಾ ಭೂ ಪ್ರಪದ್ಯೆ ಮುನಾ 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 ಭೂ ಪ್ರಪದ್ಯೆ ಮುನಾ 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 ಸ್ವಪ್ರಪದ್ಯೆ ಮುನಾ 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 ಕೋಶಂ ಪ್ರಪದ್ಯೆ ಅಮುನಾ 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 ಪ್ರಾಣಂ ಪ್ರಪದ್ಯೆ ಅಮುನಾ 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 ಭೂ ಪ್ರಪದ್ಯೆ ಅಮುನಾ 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 ವಹ ಪ್ರಪದ್ಯೆ ಅಮುನಾ ಅಮುನಾ ಅಮುನಾ. ಅನುಷ್ಠಾನ ನಾಶವಾಗದಿರೋ ಕೋಶ ಇದು. ಆಯ್ತಾ? ನಾಶವಾಗದಿರೋ ಕೋಶ ಈ ವಿಭುವನ ಕೋಶ. ಈ ಕೋಶವನ್ನು ನಾನು ಶರಣ ಹೊಂದಿದ್ದೇನೆ, ನಾನು ಸರೆಂಡರ್ ಆಗಿದ್ದೀನಿ, ನಾನು ಪೂರ್ತಿ ತನ್ಮಯ ತಗೊಂಡಿದ್ದೀನಿ. ಯಾವುದರಿಂದ ಅಂದ್ರೆ ಇಂಥ ಮಗ ಮೊಮ್ಮಗ ಇತ್ಯಾದಿಗಳಿಂದ ಅವನು ನಿನ್ ತಗೋಬೇಡ. ಅಮುನಾ ಅಂದಾಗಲಿ ಹೆಸರು ಅಮುನಾ ದೇವದತ್ತೇನ, ಅಮುನಾ ಯಜ್ಞದತ್ತೇನ, ಅಮುನಾ ವಿಷ್ಣು ಮಿತ್ರೇನ ಅಂತ ಏನ್ ಹೆಸರಿಟ್ಟಿದ್ದ ಮಕ್ಕಳಿಗೆ ಆ ಮಗನ ಹೆಸರನ್ನು ಹೇಳ್ಕೊಂಡು ಇವನಿಂದ ನಾನು ನಿನಗೆ ಶರಣ ಹೊಂದುತ್ತಿದ್ದೇನೆ. ಆ ಮಗುಗೇನು ಗೊತ್ತಿಲ್ಲಪ್ಪ, ಆ ಮಗುನ ಹಿಂಸೆ ಮಾಡಬೇಡ, ಸಾಯಿಸ್ಬೇಡ, ಅದು ಬೇಡ ಅಂತ ಹೇಳಿ ತಂದೆ ಹೇಳುವಂತ ಮಂತ್ರ ಇದು. ಅಮುನಾ 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 ಜಾಗದಲ್ಲಿ ಮಗನ ಹೆಸರನ್ನ ಹೇಳ್ಕೋಬೇಕು. ಅಮುನಾನ ಅದನ್ನೊಬ್ಬನೇ ಹೇಳಿದ್ದು. ಅನೇಕ ಇದರಲ್ಲಿ ಹಿಸ್ಟ್ರಿಯಲ್ಲಿ ಪುತ್ರ ಸನಾಮಗಳನ್ನ ಏನ್ ಮಾಡ್ತಾರ, ಏನಂತ ಏನಪ್ಪ, ಇಷ್ಟು ಜನ ನನ್ನ ಮಕ್ಕಳು ಇದನ್ನೆಲ್ಲ ಚೆನ್ನಾಗಿಟ್ಟಿರೋ, ಕಾಪಾಡು, ಇದು ಯಾರಿಗೂ ಏನು ತೊಂದರೆ ಮಾಡಬೇಡ ಅಂತ ಹೇಳಿ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಂಡು ಇಲ್ಲಿ ಉಪಾಸನಾ ಪಂಗದಲ್ಲಿ ಇಡೀ ವಿಶ್ವಕ್ಕೆ ವಿಶ್ವಾಭಿಮಾನಿಯಾದ ಪರಮಾತ್ಮನ ಪ್ರಾರ್ಥನೆ ಮಾಡ್ತಿದ್ದಾರೆ. ವಿಶ್ವಾತ್ಮ ಕೋಶಾತ್ಮನಾಗಿರ್ತಕ್ಕಂಥ ಪರಮಾತ್ಮ ಈ ಮಗನ ಮೂಲಕವಾಗಿ ನಾನು ನಿಮಗೆ ಶರಣ ಹೊಂದಿದ್ದೇನೆ ಅಂತ. ಅರಿಷ್ಟಂ ಅವಿನಾಶಿನಂ ಕೋಶಂ ಯಥೋಕ್ತಂ ಪ್ರಪದ್ಯೆ ಪ್ರಪನ್ನೋಸ್ಮಿ ಪುತ್ರಾಯುಷೆ. ಪುತ್ರಾಯುಷೆ ಭಕ್ತಿಗೆ ಅಲ್ಲ, ಪುತ್ರಾಯುಷೆ ಯಾವ ಭಕ್ತಿ ಮಾ ವಿಭಕ್ತಿ 7 ವಿಭಕ್ತಿ ಇದೆ. ಚತುರ್ಥಿ ಆಯು ಆಯುಷಿ ಆಯುಷಿ ಆಯು ಆಯುಷಿ ಆಯುಷ ಆಯುಭ್ಯಾಂ ಆಯುಷೇ ಆಯುಷೇ ಜೀವ ದೀರ್ಘಾಯುತ್ವಾಯ ಆಯುಷೆ, ತುಂಬಾ ದಿವಸ ಬದುಕೋಸ್ಕರವಾಗಿ. ಪುತ್ರಾಯುಷೆ ಪುತ್ರರಿಗೆ ಆಯುಷ್ ಉಂಟಾಗಲಿ ಎಂಬುದಕ್ಕಾಗಿ. ಚತುರ್ಥಿ ತಾದರ್ಥ ಪ್ರಯೋಗ ಸೂತ್ರ. ತಾದರ್ಥ ಅದಕ್ಕಾಗಿ ಅಂತ, ಮಗನಿಗೆ ಆಯುಷ್ಯ ಉಂಟಾಗುವುದಕ್ಕೋಸ್ಕರವಾಗಿ ಅಂತ.
ಸತಿ ಸಂಪ್ರದಾನ ಅಲ್ಲ. ಯಾಗ ಯಾತಿ ಅಂದೇನೋ ಆಯುಷ್ಯ ಎಷ್ಟು ಮುಖ್ಯ ಆಗುತ್ತೆ. ಆ ಚೆನ್ನಾಗಿ ಜೀವನ ಮಾಡೋದು ಮುಖ್ಯ ಆಗುತ್ತಲ್ವಾ. ಆಯುಷ್ಯ ಇದ್ದು ರೋಗದಿಂದ ಅಲ್ಲ, ಅವ್ನು ತಂದೆ ತಾಯಿಯಂದ್ರಿಗೆ ಚೆನ್ನಾಗಿ ಜೀವನ ಮಾಡಿ ಮಗ ಹೋಗ್ಬಿಟ್ಟ ಅಂದ್ರೆ ತಡ್ಕೊಳಕ್ಕಾಗಲ್ಲಮ್ಮ. ತುಂಬಾ ಒದ್ದಾಡ್ಬಿಡ್ತಾರೆ. ಅವರಿಗೆ ಮಗನ ವಿಯೋಗ ಎಷ್ಟೇ ಮಗ ಕೆಟ್ಟ ಅಂದ್ರೆ ಸಾಯೋದು ಇಷ್ಟ ಆಗಲ್ಲ ತಂದೆ ತಾಯಿಗೆ. ಮಗ ಸ್ವಲ್ಪ ಇದ್ ಮಾಡ್ಬೋದು, ಅದು ಮಗ ಇರ್ಲೇಬೇಕು. ಮಗನ ಬಿಟ್ಟಿರ್ಬೇಕು ಅಂದ್ರೆ ಮಗಳಾದ್ರೂ ಬೇರೆ ಮೇಲೆ ಹೋಗ್ತಾಳೆ, ಅವ್ರು ನೋಡ್ಕೊತಾಳೆ, ಅವ್ರು ಇದ್ದಾರೆ. ಮಗ ಮಾತ್ರ ಆ ಮಗಳ ಮೇಲೆ ಅಟ್ಯಾಚ್ಮೆಂಟ್ ಇರಲ್ಲ. ಮಗಳ ಮೇಲೆ ಇರುತ್ತೆ. ನಿಮ್ ಗೌಡ್ರು ಮಗಳ ಮೇಲೆ ಬಾಳ ಜಾಸ್ತಿ ಇರುತ್ತೆ. ನಮ್ಮ ತಂದೆ ಇತ್ತು, ನಮ್ಮ ಅಮ್ಮಂಗಿರ್ಲಿಲ್ಲ. ಆಮೇಲೆ ನಾಮಗ್ರಹಣ ಸಸ್ಯ 3 ಸಲ ಮಗನ ನಾಮವನ್ನು ಗ್ರಹಣ ಮಾಡ್ತಾರಂತೆ. ಅಮುನ 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 3 ಅಮುನ ಹಾಕು, ಅಮುನ ಆಗಿರುತ್ತೆ, ರಮುನ ಆಗಿರುತ್ತೆ, ರಮುನ ಆಗಿರುತ್ತೆ, ರಮುನ ಆಗಿರುತ್ತೆ. ಈಗ ನಾಮಗ್ರಹಣ ಮಾಡ್ತಾರೆ. ತಥಾ ಪ್ರಾಣ ಪ್ರಬುದ್ಧಿ ಅಮುನ ಅಮುನ, ಭೂ ಪ್ರಬುದ್ಧಿ ಅಮುನ ಅಮುನ, ಭೂ ಪ್ರಬುದ್ಧಿ ಅಮುನ ಅಮುನ, ಪ್ರಬುದ್ಧಿ ಅಮುನ ಅಮುನ, ಸರ್ವತ್ರ ಪ್ರಬುದ್ಧಿ ಐತಿ ತಿರುನಾಮಗ್ರಹಣಾದಿ ಪುನಃ ಪುನಃ. ಹಾಗೆ ಪ್ರಾಣನನ್ನು ಶರಣ ಹೊಂದಿದ್ದೇನೆ ಈ ಮಗನ ಮೂಲಕವಾಗಿ. ಹಾಗೆ ಭೂಮಿ ದೇವಿಯನ್ನು ಶರಣ ಹೊಂದಿದ್ದೇನೆ ಈ ಮಗನ ಮೂಲಕವಾಗಿ. ಅಂತರಿಕ್ಷ ದೇವತೆಯನ್ನು ಶರಣ ಹೊಂದಿದ್ದೇನೆ, ಸ್ವರ್ಗ ದೇವತೆಯನ್ನು ಶರಣ ಹೊಂದಿದ್ದೇನೆ. ಯಾವ ಕಾರಣಕ್ಕೂ ನನ್ನ ಮಗ ನನ್ನನ್ನು ಬಿಟ್ಟು ಹೋಗೋದು ಬೇಡ, ನನ್ನನ್ನು ನನಗೆ ಕಣ್ಮರೆ ಆಗೋದು ಬೇಡ. ನನಗೆ ಅಗೋಚರಾಗಿ ನನ್ನ ಮುಂದೆ ಹೋಗ್ಬಿಟ್ಟ ಅಂದ್ರೆ ನಾನು ಸೂಸೈಡ್ ಮಾಡ್ಕೊತೀನಿ, ನಮ್ಗೆ ಹೇಳಕ್ಕಾಗಲ್ಲ. ಮಗನ ಕಳ್ಕೊಬಿಟ್ಟೆ ಅಂದ್ರೆ ನಂಗೆ ಆಗೋದೇ ಇಲ್ಲ ಅಂತ. ಮೊನ್ನೆ ವಾಟ್ಸಪ್ ಸೂತ್ರಕಾರ ಭಾರಿ ಪತಿತಾಯಾಮಿ ಶುಶ್ರೂಷಾ ಕಾರ್ಯ. ತಾಯಿ ವಿಷಯಕ್ಕೆ ಮಾತ್ರ ಯಾವ ಕಾರಣಕ್ಕೂ ನೀನು ತಿರಸ್ಕಾರ ಮಾಡ್ಬೇಡ, ನಿಂಗೆ ಒಳ್ಳೇದಾಗಲ್ಲ. ಏನ್ ಮಾಡಿದ್ರು ಜೀವನದಲ್ಲಿ ನಿಂಗೆ ಏನಾಗಲ್ಲ. ತಾಯಿಯನ್ನ ಅಳಿಸ್ಬಿಟ್ರೆ, ಅವ್ರು ಮುಗಿಸ್ಬಿಟ್ರೆ ಕತೆ ಮುಗೀತು ನಿಂದು. ಯಾವ ವ್ಯವಹಾರ ಕೈ ಹಾಕಿದ್ರು ಮುಟ್ಟಿದ್ರೆ ಮಣ್ಣಾಗತ್ತೆ, ಬಂಗಾರು ಮಣ್ಣಾಗತ್ತೆ. ತಂದೆ ತಾಯಿ ಚೆನ್ನಾಗಿ ಒಲ್ದು ಬಿಟ್ರೆ, ಕೂತ ಬಿಟ್ರೆ ಮಣ್ಣು ಮುಟ್ಟಿ ಬಂಗಾರ ಆಗತ್ತೆ. ಮಾತಾಪಿತರ ಆಶೀರ್ವಾದ ತಗೋಬೇಕು. ತಂದೆ ತಾಯಿಂದ್ರ ಆಶೀರ್ವಾದ ಬಹಳ ಒಳ್ಳೇದು. ಆ ಒಂದು ದೇವತೆಯಿಂದ ಅಂದ್ರೆ ಸ್ವರ್ಗ ದೇವತೆ, ಅಂತರಿಕ್ಷ ದೇವತೆ, ಭೂದೇವತೆಯ ಮೂಲಕವಾಗಿ ನಾನು ಮಗಳನ್ನು ಶರಣ ಹೊಂದಿದ್ದೇನೆ, ಇವರನ್ನು ಉಳಿಸ್ಕೊಡಿ, ಇವರನ್ನು ಕಾಪಾಡ್ಕೊಡಿ, ಇವರು ಚೆನ್ನಾಗಿರುವಂತೆ ಮಾಡಿ ಅಂತ ಹೇಳಿ ಎಲ್ಲಾ ಕಡೆ 3 ಸಲ ಸರ್ವತ್ರ ತಿರುನಾಮಗ್ರಹಣಾದಿ ಎಲ್ಲ 3 ಸಲ. ಯಾಕೆಂದ್ರೆ 3 ಸಲ ಹೇಳಿದ್ರೆ ಸುಶತ್ಯಾಗಿ ದೇವ, ಅದು ರಿಯಲ್ ಅಂತ ಅನ್ಕೊಳ್ತಾರಂತೆ. 1 ಸಲ ಹೇಳಿದ್ರೆ ಅದು ಸತ್ಯ ಅನ್ಕೊಳ್ಳೋದಂತೆ. ಕೊಡ್ತೀನಿ 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 ಅಂದ್ರೆ ಅವ ಗ್ಯಾರಂಟಿ ಕೊಡ್ತಾನೆ ಅಂತ. 1 ಸಲ ಕೊಡ್ತೀನಿ ಅಂದ್ರೆ ಅಂದ, ಅದೇನ್ ಮಾಡ್ತಾನ ಕೊಡ್ತಾನೆ ಅಂದ ಅಷ್ಟೇ. ಅಂದ್ರೆ ಕೊಡ್ತೀನಿ 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 ಅಂದಾಗ ಓ ಗ್ಯಾರಂಟಿ ಕೊಡ್ತಾನೆ. ಸುಶತ್ಯಾಗಿ ದೇವ ಹೇಳುತ್ತೆ. 3 ಸಲ ಹೇಳ್ಬಿಟ್ರೆ ಕೊಟ್ ಮಾಡಿ. ಹಂಗೆ ನಮ್ಮ ಸನ್ಯಾಸದಲ್ಲಿ ಗಂಧಸ್ತಮಯ ಭೂಗಂಧಸ್ತಮಯ ಅಂತ ಹೇಳಿ 3 ಸಲ ಹೇಳಿಸ್ತಾರೆ. ನಾನೆಲ್ಲ ಬಿಟ್ಟಿದ್ದೀನಿ, ಮಗನ ಬಯಕೆ ಬಿಟ್ಟೆ, ದಿವ್ಯ ಬಯಕೆ ಬಿಟ್ಟೆ, ಲೋಕದ ಬಯಕೆ ಬಿಟ್ಟೆ, ಎಲ್ಲ ಬಿಟ್ಟೆ 3 ಸಲ ಹೇಳ್ಬಿಟ್ಟು ದೇವತೆ ಎಲ್ಲ ತ್ಯಾಗ ಮಾಡಿ ಭಗವಂತನಿಗಾಗಿ ಫುಲ್ ಡಿವೋಟ್ ಆಗ್ಬೇಕು, ಡೆಡಿಕೇಟ್ ಆಗ್ತೀರಾ, ಕೆಲಸ ಮಾಡ್ತೀರಾ. ಅದಕ್ಕೆ ಡೆಡಿಕೇಟ್ ಮಾಡ್ಕೋಬೇಕು. ನಮ್ಮೆಲ್ಲ ಬಿಟ್ಕೊಂಡು ಅವನೇ ನಮ್ ಸರ್ವಸ್ವ ಅಂತ ಹೇಳಿದ್ರೆ ಅದಕ್ಕೆ ಹೆಸರು ಸನ್ಯಾಸ ಅಂತ. ನೀನ್ ಡೆಡಿಕೇಟ್ ಆಗೋದು, ಫುಲ್ ಡಿವೋಟ್ ಆಗೋದು. ಅದಕ್ಕಾಗಿ ಎಲ್ಲಾ ಕೆಲಸಗಳನ್ನು ಬಿಟ್ಟು, ಬಾಕಿ ಎಲ್ಲ ಬಿಟ್ಟು ತಚ್ಚಿಂತನಂ ತತ್ಕಥನಂ ಅನ್ಯೋನ್ಯಂ ತತ್ ಪ್ರಭಾಷಣಂ, ಅದೇ ಚಿಂತನೆ, ಅದೇ ಮಾತು, ಅದಕ್ಕೆ ಡಿಸ್ಕಸ್, ಅದೇ ಮಾಡ್ತಾ ಇರೋದು. ಮಾಡ್ತಾ ಇರೋದು. ಸೇದು ಮಾತಾಡಿಮಾ ತೆಗೆಯೋ ಮ್ಯೂಟು, ಸರ್ವೇಷಾಂ ಮ್ಯೂಟ್.